ಡಿಕೆಶಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತ ಹಠ ನಮಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತ ಹಠ ನಮಗಿಲ್ಲ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಬಳಿ ಪ್ರಾರ್ಥನೆ ಮಾಡೋದು ಮಾತ್ರ, ಅದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ದೆಹಲಿ ಹೈಕಮಾಂಡ್ ಒಂಥರ ಅದು ದೇವಸ್ಥಾನ ಇದ್ದ ಹಾಗಾಗಿ ನಮ್ಮ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೀವಿ. ಇಂಡೈರೆಕ್ಟ್ ಆಗಿ ಬೇಡ ಅಂತಾನೆ ಹೇಳೋದು, ಮಾಧ್ಯಮದವರ ಮುಂದೆ ಹಂಗಲ್ಲ ಅಂತ ಹೇಳೋದು. ಡಿಕೆಶಿ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಹಠ ನಮಗಿಲ್ಲ, ಬಟ್ ಹೈಕಮಾಂಡ್ ಕೊಟ್ಟಿರುವಂಥ ಮಾತಿದೆಯಲ್ಲ ಅದು ಕ್ಲಾರಿಫೈ ಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿರುವಂಥ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂಥ ಹಠ ನಮಗಿಲ್ಲ, ಆದರೆ ಹೈಕಮಾಂಡ್ ಬಳಿ ಪ್ರಾರ್ಥನೆ ಮಾಡೋದು ಮಾತ್ರ. ಪ್ರಾರ್ಥನೆ ಮಾಡ್ತೀವಿ, ಬೇಡ್ಕೊಳ್ತೀವಿ. ಡಿಕೆಶಿ ಅವರನ್ನ ಬಿಟ್ಟು ಬೇರೆ ಯಾರಿಗಾದರೂ ಕೊಡಿ, ಇಲ್ಲ ಡಿಕೆಶಿ ಅವರೇ ಇರಲಿ, ಬಟ್ ನಮಗೆ ಕ್ಲಾರಿಫೈ ಬೇಕು ಅಂತೇಳಿ. ಸೊ ಹಂಗಾಗಿ ದೆಹಲಿ ಹೈಕಮಾಂಡ್ ಏನಿದೆಯಲ್ಲ ಒಂಥರ ದೇವಸ್ಥಾನ ಇದ್ದ ಹಾಗೆ, ಹಾಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ಆಯ್ಕೆ ಮಾಡೋದು ಬಿಡೋದು ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತ ಮಂಗಳೂರಿನಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಿ ಬೇಡ ಅಂತಲೇ ಹೇಳ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ವಿಚಾರ ಯಾಕೆ ಮುನ್ನೆಲೆಗೆ ಬರುತ್ತೆ? ಅವರ ಅಧಿಕಾರಾವಧಿ ಮುಕ್ತಾಯ ಆಗಿದೆಯಲ್ಲ, ಬೇರೆಯವರಿಗೆ ಕೊಡಿ ಅಂತಾನೆ ತಾನೆ. ಡಿಕೆಶಿ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥ ಅದರ ಬಗ್ಗೆ ನಮಗೆ ಹಠ ಇಲ್ಲ ಅಂಥೇಳಿ, ರಿಕ್ವೆಸ್ಟ್ ಮಾತ್ರ, ಏನಾದರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ರಿಕ್ವೆಸ್ಟ್ ಅಂತೇಳಿ ನಾವು ಹೋಗಿ ಹೈಕಮಾಂಡ್ ಬಳಿ ಪ್ರಾರ್ಥನೆ ಮಾಡೋದು ಮಾತ್ರ, ಅದರ ಬಗ್ಗೆ ತೀರ್ಮಾನವನ್ನು ಹೈಕಮಾಂಡ್ ಮಾಡುತ್ತೆ ಅಂತ ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸೊ ಇವತ್ತು ಮಂಗಳೂರಿನಲ್ಲಿ ಮಾತನಾಡಿದರು. ಹೈಕಮಾಂಡ್ ಬಳಿ ಹೇಳಲು ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಸ್ವತಂತ್ರರಿರ್ತಾರೆ, ಸೊ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೆಹಲಿಯ ಭೇಟಿಯ ವಿಚಾರ ಬಗ್ಗೆಯೂ ಕೂಡ ಮಾತನಾಡಿದರು. ದೆಹಲಿಯ ಹೈಕಮಾಂಡ್ ಅಂತಂದರೆ ಒಂಥರ ದೇವಸ್ಥಾನ ಇದ್ದ ಹಾಗೆ, ಅಲ್ಲಿಗೆ ಯಾರು ಬೇಕಾದರೂ ಕೂಡ ಹೋಗ್ಬೋದು, ಯಾರು ಹೋಗೋದಕ್ಕೂ ಕೂಡ ನಿರ್ಬಂಧ ಇರೋದಿಲ್ಲ. ಸೊ ನಾನು ದೆಹಲಿಗೆ ಹೋದಾಗ ಪಕ್ಷ ಬೆಳಿಬೇಕು ಮತ್ತು ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ಹೈಕಮಾಂಡ್ ದೇವಾಲಯದಲ್ಲಿ ಬೇಡಿಕೊಂಡಿದ್ದೇನೆ. ಸೊ ಎಲ್ಲವೂ ಹೋಗಿ ಅದನ್ನೇ ಬೇಡೋದು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೆ ಅದನ್ನು ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲೇ ಆಗತ್ತೆ ಅಂಥೇಳಿ ಒಂಥರ ದೇವಸ್ಥಾನ ಅಂತ ಹೇಳಿದ್ದಾರೆ. ಚೇಂಜಸ್ ವಿಚಾರವನ್ನು ಬಿಟ್ಟು ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದರೂ ಬೇರೆ ಹೊಸೊಬ್ಬರು ಮಿನಿಸ್ಟರ್ ಆಗುವಂಥ ಅದು ನೋಡಿ, ಮತ್ತೇನೇ ನಂಬಿಕೆ, ನಾನು ಒಬ್ಬ ಮಂತ್ರಿ ಅಷ್ಟೇ. ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೊಂದು ನನ್ನ ಅಪ್ಪಿಗೆ ಬರೋದು ನಮ್ಮ ಅಧಿಕಾರ ಅಲ್ಲ. ಅದೇನಿದ್ರು ನಮ್ಮ ವರಿಷ್ಠರು ಮಾಡಬೇಕು, ನಮ್ಮ ಅಂತಲ್ಲಿ ಇಲ್ವೇ ಇಲ್ಲ. ಅಲ್ಲ, ಏನಾದರೂ ಪ್ರಕ್ರಿಯೆಗಳು ನಡೀತಾ ಇದೆ? ಇಲ್ಲ, ನಮಗೆ ಗೊತ್ತಿಲ್ಲ, ನಮಗೆ ಹೆಂಗೆ ಗೊತ್ತಾಗಬೇಕು ಈಗ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟು ಯಾರು ತೊಗೋಬೇಕು ಯಾರು ಬಿಡಬೇಕಂತ. ಸೊ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ, ಪರಮೇಶ್ವರ್ ಆಗ್ಬೇಕಂತ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾರೆ, ನಾವು ಹೇಳ್ತಾರೆ, ಮತ್ತೆ ಹೇಳ್ತಾರೆ, ಅವರವ್ರ ಅಭಿಮಾನಿಗಳು ಇದ್ದೇ ಇರ್ತಾರೆ, ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.